ಎಲ್ರಿಗೂ ನಮಸ್ಕಾರ. KLS ಕಾಲೇಜ್ ಆಫ್ ಎಜುಕೇಷನ್ ಅಂಕೋಲ. ಇಂದು ನಾವು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಸ್ವಾತಂತ್ರ್ಯಾನಂತರ ಭಾರತ ದೇಶದಲ್ಲಿ ಅನೇಕ ಆಯೋಗಗಳು ಶಿಕ್ಷಣ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆಗಳನ್ನು ತಂದಿರುವುದನ್ನು ಈಗಾಗಲೇ ನಾವು ಕಾಣುತ್ತೇವೆ. ಸ್ವಾತಂತ್ರ್ಯಾನಂತರ ಡಾಕ್ಟರ್ ರಾಧಾಕೃಷ್ಣನ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯ ಆಯೋಗ 1948ರಲ್ಲಿ ಅನೇಕ ಶಿಫಾರಸುಗಳನ್ನು ನೀಡಿದೆ. ತದನಂತರ ಮೋದ್ಲಿಯಾರವರ ಅಧ್ಯಕ್ಷತೆಯಲ್ಲಿ ಮಾಧ್ಯಮಿಕ ಶಿಕ್ಷಣ ಆಯೋಗ 1952, ತದನಂತರ ಕೊಠಾರಿ ಸಮಗ್ರ ಶಿಕ್ಷಣ ಆಯೋಗ 1964. ಈ ಅವಧಿಯಲ್ಲಿಯೂ ಕೂಡ ಭಾರತ ದೇಶದ ಭವ್ಯ ಭವಿಷ್ಯತ್ತು ನಿರ್ಮಾಣವಾಗುವುದು ಶಾಲಾ ವರ್ಗಕೋಣೆಯಲ್ಲಿ ಎನ್ನುವ ಧ್ಯೇಯದೊಂದಿಗೆ ಅನೇಕ ಶಿಫಾರಸುಗಳನ್ನು ನೀಡಿದೆ. ತದನಂತರ ರಾಷ್ಟ್ರೀಯ ಶಿಕ್ಷಣ ನೀತಿ 1968, ರಾಷ್ಟ್ರೀಯ ಶಿಕ್ಷಣ ನೀತಿ 1986 ಅನೇಕ ಶಿಫಾರಸುಗಳನ್ನು ಶಿಕ್ಷಣಕ್ಕೆ ನೀಡಿದೆ ಎನ್ನುವಂಥದ್ದು. ದೇಶಾದ್ಯಂತ ಏಕರೂಪದ ಶಿಕ್ಷಣ ಪದ್ಧತಿಗಾಗಿ 34 ವರ್ಷಗಳ ಬಳಿಕ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಲು ಉದ್ದೇಶಿಸಲಾಗಿದೆ. ಈಗಾಗಲೇ ಇರುವಂತಹ 10+2+3 ಶಿಕ್ಷಣ ಪದ್ಧತಿಯನ್ನು ಬದಲಾಯಿಸಿ 5+3+3+4 ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತರಲಾಗುವುದು. ಪಠ್ಯಕ್ರಮ ಹಾಗೂ ಶಿಕ್ಷಣ ಕ್ರಮವನ್ನು ನೋಡಿದಾಗ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಹಾಗೂ ಕಲಿಕೆಗೆ ಸೂಕ್ತವಾದ ಶೈಕ್ಷಣಿಕ ಕ್ರಮ ಮತ್ತು ಪಠ್ಯಕ್ರಮವನ್ನು ಈ ಮಾದರಿಯಲ್ಲಿ ವಿನ್ಯಾಸಗೊಳಿಸಿ ಭಾಷೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ಕಲೆ, ಕ್ರೀಡೆಗಳಿಗೆ ಸಮಾನ ಒತ್ತು ನೀಡಲಾಗುವುದು. ಹಾಗೆಯೇ ಶೈಕ್ಷಣಿಕ ಔದ್ಯೋಗಿಕ ಶಿಕ್ಷಣಗಳನ್ನು ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದಾಗಿ ಬೆಸೆಯುವುದು ಈ ನೀತಿಯ ಗುರಿಯಾಗಿದೆ ಎನ್ನುವಂಥದ್ದು. ನಾವು ಮೊದಲಿಗೆ ನೋಡೋಣ 5. ಇದು ಬುನಾದಿಯ ಹಂತ, ಪ್ರೈಮರಿ ಸ್ಕೂಲನ್ನು ಪ್ರೀ ಪ್ರೈಮರಿ ಸ್ಕೂಲ್ ಎಂದು ನಾವು ನೋಡುತ್ತೇವೆ. 3 ರಿಂದ 8 ವಯಸ್ಸಿನ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಕಾಣ್ತೀವಿ. ಇಲ್ಲಿ ನರ್ಸರಿ, LKG, UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲಿ ಇರುತ್ತದೆ ಎನ್ನುವಂಥದ್ದು. ಆಟ ಮತ್ತು ಚಟುವಟಿಕೆಗಳ ಮೂಲಕ ಶಿಕ್ಷಣವನ್ನು ನೀಡಲಾಗುತ್ತದೆ. 3 ವಿಭಾಗ, ಪ್ರಾಥಮಿಕ ಹಂತ. 8 ರಿಂದ 11 ವಯಸ್ಸಿನವರನ್ನ ನಾವಿಲ್ಲಿ ಕಾಣುತ್ತೇವೆ. 3rd ಸ್ಟ್ಯಾಂಡರ್ಡ್, 4th ಸ್ಟ್ಯಾಂಡರ್ಡ್, 5th ಸ್ಟ್ಯಾಂಡರ್ಡು ಇಲ್ಲಿ ಕಾಣುತ್ತೇವೆ. ಗಣಿತ, ಕಲೆ, ಸಮಾಜ ಮತ್ತು ವಿಜ್ಞಾನ ವಿಷಯಗಳನ್ನು ಅಭ್ಯಸಿಸಲಾಗುತ್ತದೆ. ಮತ್ತು 3ನೇ ಹಂತ, ಮಾಧ್ಯಮಿಕ ಹಂತ, ಮಿಡಲ್ ಸ್ಕೂಲ್. 11 ರಿಂದ 14 ವಯಸ್ಸಿನ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಕಾಣುತ್ತೇವೆ. 6th, 7th ಮತ್ತು 8th ನೋಡುತ್ತೇವೆ. ಕಂಪ್ಯೂಟರ್ ಕಲಿಕೆ ಮತ್ತು ನಿಗದಿತ ಪಾಠ್ಯಕ್ರಮವನ್ನು ಇಲ್ಲಿ ಒಳಗೊಂಡಿರ್ತದೆ ಎನ್ನುವಂಥದ್ದು. 4 ಪ್ರೌಢ ಹಂತ, ಸೆಕೆಂಡರಿ ಸ್ಕೂಲ್. 14 ರಿಂದ 18 ವಯಸ್ಸಿನ ವಿದ್ಯಾರ್ಥಿಗಳನ್ನು ನಾವಿಲ್ಲಿ ಕಾಣುತ್ತೇವೆ. 9th, 10th ಮತ್ತು 11th, 12th ಎನ್ನುವಂಥ ಒಂದು ಗ್ರೂಪನ್ನು ಡಿವಿಷನ್ ಮಾಡಲಾಗಿದೆ. ಇಲ್ಲಿ ಆಳವಾದ ವಿಷಯದ ಅಧ್ಯಯನವು ನಡೆಯುತ್ತದೆ. ಒಟ್ಟಾರೆಯಾಗಿ ಶಾಲಾ ಪೂರ್ವ ಕಲಿಕೆಯಿಂದ ಪ್ರೌಢ ಶಿಕ್ಷಣದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಜಾರಿಗೆ ತರುವುದಾಗಿ. ಮುಂದಿನದಾಗಿ ಪ್ರಮುಖ ಅಂಶಗಳನ್ನು ನೋಡೋಣ. ಇಲ್ಲಿ ಒಟ್ಟಾರೆಯಾಗಿ ಸೆಮೆಸ್ಟರ್ ಪದ್ಧತಿಯನ್ನು ಜಾರಿಗೆ ತರಲಾಗುವುದು. ವರ್ಷಕ್ಕೆ 2 ಪರೀಕ್ಷೆಗಳಂತೆ ಮತ್ತು ವರ್ತನೆ, ಮಾನಸಿಕ ಕ್ಷಮತೆ, ಬೌದ್ಧಿಕ ವಿಕಸನಕ್ಕೆ ಅಂಕಗಳನ್ನು ನೀಡಲಾಗುವುದು. ಇದರ ಜೊತೆಗೆ ಶಿಕ್ಷಕ ಮತ್ತು ಸಹಪಾಠಿಯಿಂದನೂ ಕೂಡ ಆಂತರಿಕ ಅಂಕ ನೀಡುವ ಪದ್ಧತಿಯನ್ನು ಜಾರಿಗೆ ತರಲಾಗುವುದು. ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬೇಕು. ಕೌಶಲ್ಯಾಧಾರಿತವಾದಂಥ ಶಿಕ್ಷಣ. ಮಧ್ಯದಲ್ಲಿ ಕೋರ್ಸ್ ಬಿಡುವಂಥವರಿಗೆ ಪ್ರವೇಶ ಮತ್ತು ನಿರ್ಗಮನದ ಆಯ್ಕೆ. ಅಂದರೆ ಯಾವುದೇ ಸಂದರ್ಭದಲ್ಲಿ ವಿದ್ಯಾರ್ಥಿ ಕೋರ್ಸನ್ನು ಅರ್ಧಕ್ಕೆ ಬಿಟ್ಟು ಹೊರ ನಡೆಯುವುದು, ಮತ್ತೆ ಆತ ಕಂಟಿನ್ಯೂ ಮಾಡಬೇಕು ಅಂತಂದರೆ ಆತನಿಗೆ ಪ್ರವೇಶದ ಆಯ್ಕೆಯನ್ನು ನೀಡಲಾಗುವುದು. ಉನ್ನತ ಶಿಕ್ಷಣದ ಪ್ರವೇಶ ಪರೀಕ್ಷೆಗಳಲ್ಲೂ ಕೂಡ ಏಕರೂಪದ ಪರೀಕ್ಷೆಯನ್ನು ಜಾರಿಗೆ ತರಲಾಗುವುದು. ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಶುಲ್ಕ ನಿಗದಿಯನ್ನು ಮಾಡಲಾಗುವುದು. ವಯಸ್ಕರಿಗೆ ಆನ್ಲೈನ್ ತರಗತಿಯನ್ನು ಮತ್ತು ಶಿಕ್ಷಣದ ಉಚಿತವಾದ ಶಿಕ್ಷಣವನ್ನು ನೀಡಲಾಗುವುದು. ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಅಂಕಗಳ ಬದಲಿಗೆ ಕೌಶಲ್ಯ ಸಾಮರ್ಥ್ಯ ವರದಿಯನ್ನು ನಮೂದಿಸಲಾಗುವುದು. ಜೊತೆಗೆ ನೃತ್ಯ, ಸಂಗೀತ, ಕಲೆ, ಸಾಹಿತ್ಯ ಸೇರಿದಂತೆ ಬಹು ವಿಷಯಗಳ ಬೋಧನೆ ನಡೆಯುತ್ತದೆ.
ಇದರ ಜೊತೆಗೆ ವಿಶೇಷವಾಗಿ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎಂಬ ವಿಭಾಗಗಳ ಗೋಡೆ ಇಲ್ಲ. ಅಂದರೆ ಯಾವುದೇ ವಿದ್ಯಾರ್ಥಿ, ಆರ್ಟ್ಸ್ ವಿದ್ಯಾರ್ಥಿ ಸೈನ್ಸ್ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಓದಬಹುದು, ಅಥವಾ ಕಾಮರ್ಸಿನ ವಿದ್ಯಾರ್ಥಿ ಇನ್ಯಾವುದೋ ಒಂದು ಆರ್ಟ್ಸಿನ ಇತಿಹಾಸ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಓದಬಹುದು. ಯಾವುದೇ ಗೋಡೆ ಇಲ್ಲ. ಈ ಕಲಿಕೆಯಲ್ಲಿ ಶಿಕ್ಷಣ ಮುಂದುವರಿಯುತ್ತದೆ. ಒಟ್ಟಾರೆಯಾಗಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಿ ವಿಷಯದ ಆಳವಾದ ಅಧ್ಯಯನ ಕಲಿಕೆಯಲ್ಲಿ ಸ್ವಾತಂತ್ರ್ಯವನ್ನು ನೀಡಲಾಗುವುದು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಕೌಶಲ್ಯಾಧಾರಿತವಾಗಿರುವಂಥ ಕಲಿಕೆಗೆ ಪ್ರೋತ್ಸಾಹ ನೀಡುವುದಾಗಿದೆ. ಶಿಕ್ಷಕರ ಶಿಕ್ಷಣ 4 ವರ್ಷದ ಸಂಯೋಜಿತ ಬ್ಯಾಚುಲರ್ ಪದವಿಯನ್ನು ನೀಡಿ ಬೋಧನಾಕ್ರಮ ಮತ್ತು ಗುಣಮಟ್ಟ ತರಬೇತಿ ಪರೀಕ್ಷೆಯನ್ನು ಮಾಡಲಾಗುವುದು. ಈಗಿರುವ ಪದವಿಯನ್ನು 4 ವರ್ಷದ ಇಂಟಿಗ್ರೇಟೆಡ್ BEd ಕೋರ್ಸ್ ಎಂದು ಬದಲಾಯಿಸಲಾಗುವುದು. ಆದರೆ ಪ್ರಸ್ತುತ 2 ವರ್ಷದ BEd ಕೋರ್ಸ್ 2030ರವರೆಗೆ ಮುಂದುವರಿಯುತ್ತದೆ. ತದನಂತರವೂ ಕೂಡ 4 ವರ್ಷದ ಇಂಟಿಗ್ರೇಟೆಡ್ BEd ಪದವಿ ಈ ಕಾಲೇಜುಗಳು ಮುಂದುವರಿಸುತ್ತವೆ. ಶಿಕ್ಷಕರ ಶಿಕ್ಷಣವನ್ನು ಬಹುಶಿಸ್ತೀಯ ಸಂಸ್ಥೆಗಳಿಗೆ ನೀಡಲಾಗುವುದು, ಉಳಿದವುಗಳನ್ನು ಮುಚ್ಚಲಾಗುವುದು. ಅಂದರೆ ಕಡ್ಡಾಯವಾಗಿ ಶಿಸ್ತಿನಿಂದ ಕೂಡಿದ ಸಂಸ್ಥೆಗಳಿಗೆ ಮಾತ್ರ ಇಂತಹ ಕೋರ್ಸುಗಳನ್ನು ಮುಂದುವರಿಸಲು ಅವಕಾಶವನ್ನು ನೀಡುತ್ತಾರೆ. ಕೊನೆಯದಾಗಿ ಶಿಕ್ಷಕ ಬದಲಾವಣೆಯ ಹರಿಕಾರ. ಹೌದು, ನಮ್ಮ ಸಮಾಜದಲ್ಲಿ ಅತಿ ಮುಖ್ಯವಾಗಿ ಶಿಕ್ಷಕರು ಬರುತ್ತಾರೆ. ಇವರೇ ಬದಲಾವಣೆಯ ಹರಿಕಾರರು. ಶಿಕ್ಷಣದ ಗುಣಮಟ್ಟ ಶಿಕ್ಷಕರ ಪ್ರಯತ್ನದ ಮೇಲೆ ಅವಲಂಬಿಸಿರುತ್ತದೆ. ಸ್ಥಳೀಯ ಭಾಷೆಗೆ ಪ್ರಾಶಸ್ತ್ಯ ನೀಡಿ ಸರಿಯಾದ ತರಬೇತಿ ಹೊಂದಿದ ಶಿಕ್ಷಕರನ್ನು ನೇಮಕಾತಿ ಮಾಡಿ ಶಿಕ್ಷಣದಲ್ಲಿ ದೇಶವು ಪ್ರಗತಿ ಹೊಂದುವಂತೆ ಮಾಡುವುದಾಗಿದೆ. ಇಲ್ಲಿ ನಾವು ನೋಡಲಾಗಿ ಈ ಎಲ್ಲ ಶಾಲೆಗಳಿಗೂ ಶಿಕ್ಷಕರ ನೇಮಕಾತಿಯನ್ನು ಮಾಡುವುದು, ಯಾವುದೇ ಕುಂದುಕೊರತೆ ಆಗದಂತೆ ನೋಡಿಕೊಳ್ಳುವುದಾಗಿದೆ. ಮರು ವಿನ್ಯಾಸಗೊಳಿಸಲಾದ ಶಿಕ್ಷಕರ ಅರ್ಹತಾ ಪರೀಕ್ಷೆ, ನಂತರ ಸಂದರ್ಶನ, ಬೋಧನಾ ಪ್ರಾತ್ಯಕ್ಷಿಕೆ ಪರೀಕ್ಷಿಸಲಾಗುವುದು. ಈಗಾಗಲೇ ಶಿಕ್ಷಕರ ನೇಮಕಾತಿಯಲ್ಲಿ ಅನೇಕ ಬದಲಾವಣೆಗಳಾದರೂ ಕೂಡ ಈ ರೀತಿ ಮರು ವಿನ್ಯಾಸಗೊಳಿಸಲಾಗಿದೆ. ಮುಂದಿನದಾಗಿ ಪ್ಯಾರಾ ಟೀಚರ್ಸ್ ಅಂದರೆ ಅನರ್ಹ ಗುತ್ತಿಗೆ ಆಧಾರಿತವಾಗಿರುವ ಶಿಕ್ಷಕರ ಆಯ್ಕೆಯನ್ನು 2020ರ ವೇಳೆಗೆ ದೇಶಾದ್ಯಂತ ನಿಲ್ಲಿಸಲಾಗುವುದು. ಶಿಕ್ಷಕರಿಗೆ ಸಮಗ್ರವಾದ ಕಲಿಕಾ ಮೂಲಗಳನ್ನು ನೀಡಲಾಗುವುದು. ಸಂಪನ್ಮೂಲ ವ್ಯಕ್ತಿಗಳಿಂದ ನಿರಂತರ ತರಬೇತಿಯನ್ನು ನೀಡಲಾಗುವುದು. ಶಾಲಾ ಸಮಯದಲ್ಲಿ ಶಿಕ್ಷಕರು ಬೋಧನೇತರ ಚಟುವಟಿಕೆಗಳಿಂದ ದೂರ ಇರುವಂತೆ ಮಾಡುವುದು. ತಂತ್ರಜ್ಞಾನ ಆಧಾರಿತ ಶಿಕ್ಷಣಕ್ಕಾಗಿ ಗುಣಮಟ್ಟ ಶಿಕ್ಷಕರನ್ನು ನಿರ್ಮಾಣ ಮಾಡುವುದು ಇವರ ಪ್ರಮುಖ ಕಾರ್ಯವಾಗಿದೆ. ಸುಭದ್ರವಾದ ಶಾಲಾ ಶಿಕ್ಷಣ, ಶಿಕ್ಷಕರ ತರಬೇತಿ, ಕೌಶಲ್ಯ, ಬೋಧನಾ ಅಭಿವೃದ್ಧಿಯನ್ನು ಮಾಡುವ ಗುರಿ ಹೊಂದಲಾಗಿದೆ. ಶಿಕ್ಷಣ ಅಭಿವೃದ್ಧಿಗಾಗಿ ಉತ್ತಮ ಶೈಕ್ಷಣಿಕ ಯೋಜನೆಯ ಅಗತ್ಯವಿದೆ. ತಮಗೆಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಅವಕಾಶಕ್ಕಾಗಿ ಧನ್ಯವಾದಗಳು.